ಹೊಸಕೋಟೆ ತಾಲೂಕು ಕಾಜಿಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ತರಬಹಳ್ಳಿ ಗ್ರಾಮದಲ್ಲಿ 18 ವರ್ಷಗಳ ನಂತರ ಗ್ರಾಮ ದೇವತೆಗಳ ದೀಪೋತ್ಸವ ಹಾಗೂ ಊರ ಹಬ್ಬ ಕಾರ್ಯಕ್ರಮ ಗ್ರಾಮಸ್ಥರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಗ್ರಾಮ ದೇವತೆಗಳಾದ ಶ್ರೀ ಯಲ್ಲಮ್ಮ ದೇವಿ, ಅಣ್ಣಮ್ಮ ದೇವಿ, ಮುನೇಶ್ವರ ಸ್ವಾಮಿ, ಮದ್ದೂರಮ್ಮ ದೇವಿ, ನಪ್ಪಲಮ್ಮ ದೇವಿ, ಸಪ್ಪಲಮ್ಮ ದೇವಿ, ಕಾವೇರಮ್ಮ ದೇವಿ, ಬಸವೇಶ್ವರ ಸ್ವಾಮಿ, ಮಾರಮ್ಮ ದೇವಿ ದೇವರುಗಳ ದೀಪೋತ್ಸವ ಹಾಗೂ ಊರ ಹಬ್ಬ ಕಾರ್ಯಕ್ರಮ ಅದ್ದೂರಿಯಾಗಿ ತಮಟೆ ವಾದ್ಯಗಳೊಂದಿಗೆ ಗ್ರಾಮಸ್ಥರು ಎಲ್ಲರೂ ಸೇರಿ ಸಂಭ್ರಮ ಸಡಗರದಿಂದ ಆಚರಿಸಿದರು. ಈ ಕಾರ್ಯಕ್ರಮಕ್ಕೆ ಮಾಜಿ ಬಿಬಿಎಂಪಿ ಸದಸ್ಯರು, ಮಾಜಿ ಸಚಿವರಾದ ಎಂಟಿಬಿ ನಾಗರಾಜ್ರವರ ಸುಪುತ್ರರು ಎಂಟಿಬಿ ರಾಜೇಶ್ ರವರು, ಹೊಸಕೋಟೆ ತಾಲೂಕು ಬಿಜೆಪಿ ಅಧ್ಯಕ್ಷರು ಕೆ ಸತೀಶ್, ಸರ್ಜಾಪುರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶೋಭಯ್ಯ, ಮಾಜಿ ಅಧ್ಯಕ್ಷರು, ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀನಿವಾಸ್, ಕಾಜಿಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತರಬಹಳ್ಳಿ ಹೇಮಾ ಮಂಜುನಾಥ್, ಬಾಲಹಳ್ಳಿ ಮಾಜಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು ಹೇಮಂತ್ ಕುಮಾರ್, ಬಿಜೆಪಿ ಮುಖಂಡರು ಶಂಕರ್, ಅರೆಹಳ್ಳಿ ಮುಖಂಡರಾದ ಮುನಿಕೃಷ್ಣ ಟಿಸಿ, ಜಯಂತ್ ಕುಮಾರ್, ಗಿರೀಶ್, ಮಲ್ಲೇಶ್, ಡಿಎಲ್ ರಾಜ್, ಅರುಣ್ ಕುಮಾರ್, ಹೇಮಣ್ಣ, ಸುರೇಶ್, ರಮೇಶ್ ಬಾಬು, ಶಾದಾರಕ್ ಹಾಗೂ ತರಬಹಳ್ಳಿ ಗ್ರಾಮದ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡರು. ಈ ಜಾತ್ರಾ ಮಹೋತ್ಸವನ ಯಶಸ್ವಿಗೊಳಿಸಿದರು. ಗ್ರಾಮದಲ್ಲಿ ಸುಮಾರು 18 ವರ್ಷಗಳ ನಂತರ ಗ್ರಾಮದ ಹಿರಿಯರು ಹಾಗೂ ಎಲ್ಲ ಹಿಂದೂ ಬಾಂಧವರು, ತರಬಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಒಂದು ವಿಜೃಂಭಣೆಯಿಂದ ಗ್ರಾಮ ದೇವರುಗಳ ದೀಪೋತ್ಸವ ಊರಹಬ್ಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಕಳೆದ 2 ದಿನಗಳಿಂದ ಆರ್ಕೆಸ್ಟ್ರಾ, ವಾದ್ಯಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ದೇವರ ಉತ್ಸವಗಳು, ಬಲಿ ಕೊಡುವ ಒಂದು ಕಾರ್ಯಕ್ರಮವನ್ನು ಮಾಡಿ ದೇವರಿಗೆ ದೀಪಾರಾಧನೆಗಳನ್ನ ಮಾಡಿ ಬಹಳ ಒಂದು ವಿಜೃಂಭಣೆಯಿಂದ ಎಲ್ಲ ತರಬಹಳ್ಳಿ ಗ್ರಾಮಸ್ಥರು ಈ ಒಂದು ಊರಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಕೃಪಾಶೀರ್ವಾದವನ್ನ ಪಡೆದಿರ್ತಾರೆ. ಈ ಗ್ರಾಮದಲ್ಲಿ ಗ್ರಾಮ ದೇವತೆಗಳ ಆರಾಧನೆಯಿಂದ ಸಕಾಲಕ್ಕೆ ಮಳೆ ಆಗ್ಲಿ, ಬೆಳೆ ಆಗ್ಲಿ, ರೈತರ ಬದುಕು ಹಸನಾಗ್ಲಿ, ಗ್ರಾಮದಲ್ಲಿ ಜನ ಶಾಂತಿ ಮತ್ತು ಸಹಬಾಳ್ವೆಯಿಂದ ಜೀವನ ಸಾಗಿಸುವಂತಾಗ್ಲಿ, ಎಲ್ಲರ ಬಾಳು ಬೆಳಕಾಗಲಿ, ಬದುಕು ಹಸನಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಬಹಳ ಶ್ರಮವಹಿಸಿದ ಇದೇ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಹೇಮಾ ಮಂಜುನಾಥ್ ಅವರು ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಈ ರೀತಿಯ ಕಾರ್ಯಕ್ರಮಗಳು ಇನ್ನು ವಿಜೃಂಭಣೆಯಾಗಿ ನಡೆಯಲಿ, ಗ್ರಾಮದ ಎಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನ ಕೇಂದ್ರ ಬಿಂದು ಎಂಟಿಬಿ ನಾಗರಾಜಣ್ಣವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಅವರ ಪರವಾಗಿ ಅವರ ಸುಪುತ್ರರು, ಹೊಸಕೋಟೆ ತಾಲೂಕಿನ ಯುವ ನಾಯಕರಾದಂತಹ ಎಂಟಿಬಿ ರಾಜೇಶ್ ಅಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದೇವಾಲಯದಲ್ಲಿ ಪೂಜೆಯನ್ನ ನೆರವೇರಿಸಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಗ್ರಾಮದ ಮುಖಂಡರುಗಳ ಮನೆಗೆ ಭೇಟಿಯನ್ನ ನೀಡಿ ಈ ಒಂದು ವಿಜೃಂಭಣೆಯಲ್ಲಿ ಭಾಗಿಯಾಗಿರ್ತಾರೆ. ಅದೇ ರೀತಿಯಾಗಿ ನಿನ್ನೆ ಸರ್ಜಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಸದ್ದಮ್ಮಣ್ಣವರು ಸಹ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಗ್ರಾಮಸ್ಥರಿಗೆ ಎಲ್ಲ ಉರಿದುಂಬಿಸಿ ಈ ಒಂದು ಊರಹಬ್ಬ ಕಾರ್ಯಕ್ರಮ, ಊರ ದೇವತೆಗಳು ಎಲ್ಲರೂ ಒಳಿತನ ಮಾಡಲಿ ಅಂತ ಹೇಳಿ ಶುಭ ಹಾರೈಸಿ ತೆರಳಿರ್ತಾರೆ. ಈ ಒಂದು ಊರಹಬ್ಬ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಗ್ರಾಮದ ಎಲ್ಲ ಮುಖಂಡರಿಗೂ ಸಹ ನಾನು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಇದೇ ರೀತಿ ಹಿಂದೂ ಕಾರ್ಯಕ್ರಮಗಳು, ದೇವತಾ ಕಾರ್ಯಕ್ರಮಗಳು ಯಥೇಚ್ಛವಾಗಿ ವಿಜೃಂಭಣೆಯಿಂದ ಎಲ್ಲ ಕಡೆ ಜರಗಲಿ ಅಂತ ಹೇಳಿ ತಾಯಿ ರೇಣುಕಾ ಯಲ್ಲಮ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ. ಇಲ್ಲಿ 2 ದಿನಗಳಿಂದ ತರಬಹಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆಗಳ ಉತ್ಸವ
ಆರಾಧನೆ ನಡೆದಿದೆ. ಈ ಗ್ರಾಮದಲ್ಲಿ ಬಂದು ಹಿಂದೂ ಮತ್ತೆ ಕ್ರಿಶ್ಚಿಯನ್ಸ್ ಎಲ್ಲ ಇಬ್ರು ಇದ್ದಾರೆ. ಆದ್ರೆ ಜಾತಿ ಭೇದ ಮತ ಇಲ್ಲದೆ ಒಂದು ಎಲ್ಲರೂ ಒಮ್ಮನಸ್ಸಿನಿಂದ ಆ ಊರಿಗೆ ಒಳ್ಳೇದಾಗಲಿ ಅಂತೇಳಿ ಅವರವ್ರು ನೋಡಿ ಭಕ್ತಿ ಬಂದು ಅವರಲ್ಲಿ ಒಳ್ಳೆ ಬೆಳೆ ಆಗ್ಲಿ ಮಳೆ ಆಗ್ಲಿ ಎಲ್ಲಾ ಜನರಿಗೆ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತೇಳಿ ಒಳ್ಳೆ ಒಂದು ದೇವರುಗಳ ಒಂದು ಉತ್ಸಾಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸಹ ಕೈ ಜೋಡಿಸಿ ಎಲ್ಲರೂ ಒಂದು ಯುವಕ ಮಿತ್ರರು ಮತ್ತೆ ಗಣ್ಯರು ಸಹ ಈಗ ನಮ್ಮ ನಡುವೆ ಹೇಮಂತ್ ಕುಮಾರ್ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಲ್ಲಿ ಸದಸ್ಯರು, ಕಲ್ಕುಂಟೆ ಅಗ್ರಹಾರ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೆಲೆ ಒಂದು ಎಲ್ಲ ಅವರು ಸಹ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಗಣ್ಯರು ಸಹ ಈಗ ಹೇಳಿದ ಹಾಗೆ ನಮ್ಮ ನಾಯಕರಾಗಿರ್ತಕ್ಕಂಥ MTB ರಾಜೇಶ್ ಅಣ್ಣನವರು ಸಹ ಬಂದು ಈಗಿನ ಕೆಲವು ನಾಯಕರುಗಳ ಲೀಡರ್ಸ್ ಮನೆಗಳಿಗೆ ಬಂದು ಗ್ರಾಮದ ಜೊತೆ ಬೆರೆತು ಒಂದು ಒಳ್ಳೆ ರೀತಿಯಾಗಿ ಒಂದು ದೇವರುಗಳ ಆಶೀರ್ವಾದವನ್ನ ಪಡೆದುಕೊಂಡು ಮತ್ತೆ ಎಲ್ಲರನ್ನ ಶುಭ ಹಾರೈಸ್ತಾ ಅವರು ಸಹ ನಮ್ಮ ಯುವ ನಾಯಕರು ಬಂದು ಭೇಟಿ ಕೊಟ್ಟರು. ಅದೇ ರೀತಿ ನಮ್ಮ ನಡುವೆ ನಮ್ಮ ಗೆದ್ಲಾಪುರ ಗ್ರಾಮ ಪಂಚಾಯತಿ ಸದಸ್ಯರ ಮುರಳಿ ಸ್ವಾಮಿ ಸಹ ಅವರು ಸಹ ಒಂದು ಒಳ್ಳೆ ರೀತಿ ನಮಗೆಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಎಲ್ಲ ನಮ್ಮ ಯುವ ಮಿತ್ರರು ಮತ್ತೆ ಗ್ರಾಮದ ಹಿರಿಯರು ಮತ್ತೆ ಯುವಕರು ಪ್ರತಿಯೊಬ್ಬರು ಇದಕ್ಕೆ ಭಾಗಿಯಾಗಿ ಸಹಕರಿಸಿದ್ರು. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡಿ. ಈ ಗ್ರಾಮ ಊರ ಹಬ್ಬದ ಪರವಾಗಿ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ. ಅದಕ್ಕೆ ಗಣ್ಯರು ಎಲ್ಲ ಭಾಗವಹಿಸಿದ್ರು. ಮೊದಲನೇದಾಗಿ ನಾವು MTB ರಾಜೇಶ್ ಅವರು ಬಂದಿದ್ದಾರೆ. ಈ ಒಂದು ದೇವರ ಒಂದು ಉತ್ಸವ ಕಾರ್ಯಕ್ರಮಕ್ಕೆ ನಿನ್ನೆ ದಿನ ಬಂದು ಸದಮಣ ಶಂಭಯ್ಯ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ಜಾಪುರ ಗಣ್ಯರು ಸಹ ನಿನ್ನೆ ಬಂದಿದ್ರು. ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷರು ಸತೀಶ್ ಅಣ್ಣವರು, ನಮ್ಮ ಹೋಬಳಿ ಮುಖಂಡರು ಮುನೇಗೌಡರು, ಮತ್ತೆ ಸದಸ್ಯರುಗಳು ನಾರಾಯಣಸ್ವಾಮಣ್ಣವರು, ಮತ್ತೆ ಲಿಂಗಾಪುರ ಮಂಜಣ್ಣ, ಮತ್ತೆ ಇನ್ನು ಅನೇಕರು, ಮತ್ತೆ ಹೇಮಂತ್ ಅಣ್ಣವರು ಸಹ ಎಲ್ಲರೂ ಬಂದ ಕಾರ್ಯಕ್ರಮವನ್ನ ನೇರವಾಗಿ ಮತ್ತೆ ಪರೋಕ್ಷವಾಗಿ ಸಹ ಎಲ್ಲಾ ರೀತಿಗಳಲ್ಲಿ ಸಹಕರಿಸಿ ಒಂದು ಒಳ್ಳೆ ರೀತಿಯಾಗಿ ಯಶಸ್ವಿ ಆಗೋದಿಕ್ಕೆ ಎಲ್ಲ ಮೂಲ ಕಾರಣಕರ್ತರಾದ್ರು. ಎಲ್ಲರಿಗೂ ಸಹ ಬೇಡ್ಕೊಳ್ಳೋದಂದ್ರೆ ದೇವರು ಒಳ್ಳೇದ್ ಮಾಡ್ಲಿ, ಒಳ್ಳೆ ಒಂದು ಮಳೆ ಬೆಳೆ ಮತ್ತೆ ಒಳ್ಳೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಹಾರೈಸಿ ಅಂತ ನಾವು ಪ್ರಾರ್ಥಿಸ್ಕೊಳ್ತೇವೆ.